ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿ 4,399 ದಿನಗಳ ಆಡಳಿತ ನಡೆಸಿರುವುದರ ಪ್ರಯುಕ್ತ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಬುಧವಾರ ಮಹಾತೋಬಾರ ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವರಿಗೆ ವಜ್ರ ಕಿರೀಟ ಸಹಿತ ಸರ್ವಾಲಂಕಾರ ಸೇವೆಯನ್ನ ಸಮರ್ಪಿಸಲಾಯಿತು. ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಅರ್ಚಕ ವೇದಮೂರ್ತಿ ಜನಾರ್ದನ ತಂತ್ರಿ ಅವರ ನೇತೃತ್ವದಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಮಹಾಪೂಜೆ ನಡೆಸಲಾಯಿತು. ಜಗತ್ತು ಮೆಚ್ಚಿದ ನಾಯಕ ಮತ್ತು ಬಹುಶಃ ಒಂದು ದಾಖಲೆಯನ್ನು ಬರೆದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಆ ನಿಟ್ಟಿನಲ್ಲಿ ಅವರಿಗೆ ಭಗವಂತ ಇನ್ನಷ್ಟು ಚೈತನ್ಯವನ್ನು, ಆರೋಗ್ಯವನ್ನು, ಆಯುಷ್ಯವನ್ನು ಭಗವಂತ ಕೊಡಬೇಕು ಎನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತು ಈ ದೇಶದ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಸಂಭ್ರಮವನ್ನು ಪಡ್ತಾರೆ. ಜೊತೆಗೆ ಅವರ ಉತ್ಕೃಷ್ಟ ಬದುಕಿಗೋಸ್ಕರ ಈ ದೇಶ ಉಳಿಬೇಕು, ದೇಶದ ಮುಂದಿನ ಜನಾಂಗ ಉಳಿಬೇಕಂತಕ್ಕಂಥ ಕಳಕಳಿ ಇಟ್ಟು ಈ ದೇಶದ ಎಲ್ಲ ಕಡೆ ಹಲವಾರು ದೇವಸ್ಥಾನಗಳು ಪೂಜೆ ಪುರಸ್ಕಾರ, ಅದೇ ರೀತಿ ಕಾಪು ಮಂಡಲದಲ್ಲಿ ಕೂಡ ಎಲ್ಲರೂ ಸೇರಿ ಒಂದು ಸಾಮೂಹಿಕ ಪ್ರಾರ್ಥನೆಯನ್ನು ನಾವು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಖಂಡಿತ ಇವತ್ತು ಈ ಒಂದು ಕಠಿಣ ದಿನಗಳಲ್ಲಿ ಒಂದು ಕಡೆ ಯುದ್ಧ ನಡೀತಾ ಇದೆ, ಹಾಗೆ ಇಲ್ಲಿಯ ಪ್ರಪಂಚದ ಯಾವುದೇ ದೇಶದಲ್ಲಿ ಕೂಡ ಹಣಕಾಸು ಸ್ಥಿತಿ ಅವರ ಕೈಯಲ್ಲಿಲ್ಲ. ಆದರೆ ನಮ್ಮಲ್ಲಿ 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಕೂಡ ಅದನ್ನು ಒಂದು ತಹಬಂದಿ ತರುವಂಥದ್ದು ಬಹಳ ದೊಡ್ಡ ಸವಾಲಿನ ಕೆಲಸ ಅಂತ ಭಾವಿಸ್ತಾನೆ. ಆ ನಿಟ್ಟಿನಲ್ಲಿ ಭಗವಂತ ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಹಾಗೆ ಈ ದೇಶಕ್ಕೆ ಸಮೃದ್ಧಿಯನ್ನು ಕೊಡಲಿ ಎಂತಕ್ಕಂಥ ಪ್ರಾರ್ಥನೆ ಮಾಡೋದ್ರೊಂದಿಗೆ ಅವರಿಗೆ ಮುಂದಿನ ದಿನಗಳು ಯಶಸ್ಸನ್ನು ಕಾಣಲಿ ಅನ್ನೋ ಮಾತನ್ನು ಹೇಳ್ತೇನೆ. ನಮಸ್ಕಾರ. ದೀರ್ಘ ಆಯುಷ್ಯ, ಆರೋಗ್ಯ, ನೆಮ್ಮದಿ ಹಾಗೂ ಸಮೃದ್ಧಿಯನ್ನು ದೇಶ ಕಾಣಲಿ ಹಾಗೂ ಅವರ ಮುಂದಿನ ದಿನಗಳ ಇನ್ನಷ್ಟು ಹೆಚ್ಚಿನ ಸಾಮರ್ಥ್ಯದಿಂದ ಅವರ ದೇಶವನ್ನು ಆಳುವಂಥ ಶಕ್ತಿ ಸಾಮರ್ಥ್ಯ ಅವರಿಗೆ ದೊರೆಯಲಿ ಅಂತೇಳಿ ಶ್ರೀ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಕೂಡ ಅವರ ಒಂದು ಆದರ್ಶ ನಾವೆಲ್ಲ ಪರಿಪಾಲನೆ ಮಾಡುವಂಥ ಹಿನ್ನೆಲೆಯಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವರು ಕೂಡ ಅವರಿಗೆ ದೀರ್ಘ ಆಯುಷ್ಯ, ಸುಖ, ಸಮೃದ್ಧಿಯನ್ನು ಕರುಣಿಸಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಅವರಿಗೆ ಶುಭವನ್ನು ಆರೈಕೆ ಮಾಡ್ತೇವೆ. ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಆಡಳಿತ ಮೊಕ್ತೇಸರ ಮನೋಹರ್ ಎಸ್ ಶೆಟ್ಟಿ ಕಾಪು ಮಂಡಲ ಬಿಜೆಪಿ ಅಧ್ಯಕ್ಷ ಜಿತೇಂದ್ರ ಶೆಟ್ಟಿ ಉದ್ಯಾವರ, ಪ್ರಧಾನ ಕಾರ್ಯದರ್ಶಿಗಳಾದ ಶರಣ್ ಕುಮಾರ್ ಮಟ್ಟು, ಗೋಪಾಲ್ ಕೃಷ್ಣರಾವ್ ಮಟ್ಟು, ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳಾದ ಸೋನು ಸುಬ್ರಹ್ಮಣ್ಯ ಪಾಂಗಾಳ, ಸುಭಾಸ್ ಬಲ್ಲಾಳ್ ಕಟಪಾಡಿ, ಕೇಸರಿ ಯುವರಾಜ್, ಕೃಷ್ಣರಾವ್ ಕರಂದಾಡಿ, ಎಂಜಿ ನಾಗೇಂದ್ರ, ಪಾರ್ಥಸಾರಥಿ, ರತ್ನಾಕರ್ ಕೋಟೆ, ರಾಜೇಶ್ ಉದ್ಯಾವರ್, ಅನಿಲ್ ಶೆಟ್ಟಿ ಮಲ್ಲಾರು, ಸಂದೀಪ್ ರಾವ್ ಮಜೂರು, ಸತೀಶ್ ಪೂಜಾರಿ ಉದ್ಯಾವರ ಮೊದಲಾದವರು ಉಪಸ್ಥಿತರಿದ್ದರು.